ನಮಸ್ತೆ. ಆಲ್ ಇನ್ ಒನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನನ್ನ ಮುಂದಿನ ವಿಡಿಯೋಗಳನ್ನ ನೀವು ನೋಡೋದಕ್ಕೆ ಸಹಾಯ ಆಗುತ್ತಲ್ವಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಈಗ ಆಗಲೇ ಡಿಸೆಂಬರ್ ತಿಂಗಳು, ಇನ್ನು ಮುಂದೆ 2-3 ತಿಂಗಳು ಏಪ್ರಿಲ್ ಅಥವಾ ಮಾರ್ಚ್ ಏಪ್ರಿಲ್ನಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ ಅಲ್ವಾ. ಹೇಗೆ ಓದ್ತಿದ್ದಾರೆ ಎಲ್ಲ ನಿಮ್ಮ ಮಕ್ಕಳು? ಚೆನ್ನಾಗಿ ಓದ್ತಾ ಇದ್ದಾರಾ? ಎಲ್ಲ ಹೇಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ? SLC ಎಕ್ಸಾಮ್ ಇದೆ, PUC ಎಕ್ಸಾಮ್ ಇದೆ, 8th 9th ಎಲ್ಲರಿಗೂ ಎಕ್ಸಾಮ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಎಷ್ಟೋ ತಂದೆ ತಾಯಿಗಳಿಗೆ ಈಗ ಇನ್ನೇನು ಮಕ್ಕಳು ಎಕ್ಸಾಮ್ ಬರ್ತಿದೆ ಅಂತ ತುಂಬ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಕೆಲವ್ರ ಮನೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ಅವರಿಗೆ 80% 90% ಎಲ್ಲ ಬರ್ತಿರುತ್ತೆ. ಕೆಲವ್ರ ಮನೆ ಮಕ್ಕಳು ಸ್ವಲ್ಪ ನಿಧಾನಗತಿಯಲ್ಲಿ ಓದ್ತಾರೆ, ಅವ್ರಿಗೆ ಒಂದು 60-70 ಬರ್ಬೋದು. ಅದಕ್ಕಿಂತ ಕೆಲವು ನಿಧಾನಗತಿಯಲ್ಲಿ ಸಾಗುವಂಥ ಮಕ್ಕಳಿಗೆ ಒಂದು 35% ಕೂಡ ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಅವ್ರಿಗೆ ಎಷ್ಟೇ ಓದಿದ್ರೂ ನೆನಪಿನ ಶಕ್ತಿನೇ ಇರಲ್ಲ, ಮರೆತು ಹೋಗ್ತಾ ಇರ್ತಾರೆ. ಚೆನ್ನಾಗಿ ಅವ್ರು ಕಷ್ಟಪಡ್ತಾರೆ, ಆದರೆ ಅದರ ಫಲಿತಾಂಶ ಚೆನ್ನಾಗೇ ಬರಲ್ಲ. ಎಷ್ಟೋ ಮಕ್ಕಳು ಹೇಳ್ತಾರೆ, ಅಮ್ಮ ಅಪ್ಪ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ತುಂಬ ಕಷ್ಟಪಡ್ತಿದ್ದೀನಿ, ಆದರೆ ಎಕ್ಸಾಮ್ ಹಾಲಲ್ಲಿ ಹೋದಾಗ ನನಗೇನು ನೆನಪೇ ಬರೋದಿಲ್ಲ, ಎಲ್ಲ ಮರ್ತೋಗ್ತೀನಿ ಅಂತ. ಅಥವಾ ಕ್ಲಾಸ್ ಟೆಸ್ಟ್ಗಳಲ್ಲೂ ಕೂಡ ಆ ರೀತಿ ಆಗುವಂಥ ಚಾನ್ಸಸ್ ತುಂಬ ಮಕ್ಕಳಿಗೆ ಇರುತ್ತೆ. ಆ ಸಮಸ್ಯೆಯಿಂದ ತುಂಬ ಮಕ್ಕಳು ಬಳಲ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾನೇನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಅಂದರೆ, ಈ ಥರ ಮಕ್ಕಳಿಗೆ ಅಂದರೆ ಚೆನ್ನಾಗಿ ಓದಿದರೂ ಕೂಡ ಅವ್ರಿಗೆ ಆಗ್ತಾಯಿಲ್ಲ, ಕೆಲವ್ರ ಮಕ್ಕಳಿಗೆ ಓದೋಕ್ಕೆ ಆಗ್ತಾ ಇರಲ್ಲ, ಕಾನ್ಸಂಟ್ರೇಷನ್ನೇ ಬರ್ತಾ ಇರೋದಿಲ್ಲ ಓದೋದಕ್ಕೆ. ಸೊ ಆ ರೀತಿ ಮಕ್ಕಳಿಗೂ ಸಹ ಮತ್ತು ಚೆನ್ನಾಗಿ ಓದೋವಂಥ ಮಕ್ಕಳಿಗೂ ಸಹ ಎಷ್ಟು ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ತಗೋತಿರ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾರ್ಕ್ಸ್ ತಗೊಳ್ಳೋದಕ್ಕೂ ಕೂಡ ಈ ಒಂದು ತಂತ್ರ ತುಂಬಾ ಉಪಯೋಗ ಆಗುತ್ತೆ. ನೀವೇನು ಮಾಡಬೇಕಂದ್ರೆ, ಈ ತಿಂಗಳಿಂದಲೇ ಶುರು ಮಾಡಿಬಿಡಿ. ಏಕೆಂದರೆ ಈಗ ಡಿಸೆಂಬರಿಂದನೇ ಶುರು ಮಾಡಿದರೆ ನಿಮ್ಮ ಮಕ್ಕಳು ಮತ್ತು ನೀವು ಮಾಡಬಹುದು ಈ ಪೂಜೆಯನ್ನು. ಮಕ್ಕಳಿಗೋಸ್ಕರ ನೀವು ಮಾಡ್ಬೋದು ಸಂಕಲ್ಪ ಮಾಡಿ, ಮತ್ತು ಮಕ್ಕಳ ಕೈಯಲ್ಲೂ ಕೂಡ ಈ ಪೂಜೆನ ನೀವು ಮಾಡಿಸಿದರೆ ಮಕ್ಕಳಿಗೂ ತುಂಬ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಓದಬೇಕು ಅನ್ನೋ ಆಸೆ ಕೂಡ ಬರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನೀವು ಈ ತಿಂಗಳಿಂದ ಶುರು ಮಾಡಿದರೆ ಇನ್ನು 3-4 ತಿಂಗಳು ಸತತವಾಗಿ ಮಾಡಿದರೆ ಖಂಡಿತ ನಿಮಗೆ ಎಕ್ಸಾಮಿನೇಷನ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಾಸೇ ಆಗಲ್ಲಪ್ಪ ಅನ್ನೋಂಥ ಮಕ್ಕಳು ಕೂಡ ಖಂಡಿತ ಪಾಸ್ ಆಗ್ತಾರೆ. ಹಾಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಮಾರ್ಕ್ಸ್ ಬೇಕು ಅನ್ನೋರಿಗೂ ಕೂಡ ಹೆಚ್ಚಿನ ಮಾರ್ಕ್ಸ್ ಕೂಡ ಬರುತ್ತೆ. ಬರೀ ಮಾರ್ಕ್ಸ್ ಒಂದೇ ಅಂತಲ್ಲ, ಅವರ ಜ್ಞಾನ ಕೂಡ ಹೆಚ್ಚಾಗುತ್ತೆ. ಮುಂದಿನ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಹೋಗ್ತಾ ಬೇಕಾಗಿರೋ ಜ್ಞಾನನ ಕೂಡ ಈಗಿನಿಂದನೇ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೀವು ಏನು ಮಾಡಬೇಕು ಅಂದರೆ, ಒಂದು ಚಿಕ್ಕದಾದ ಒಂದು ಸರಸ್ವತಿ ವಿಗ್ರಹ ತಗೊಳ್ಳಿ. ಆ ಸರಸ್ವತಿ ವಿಗ್ರಹ ನಿಮ್ಮದು ಇಷ್ಟು ಚಿಕ್ಕದು ಪುಟ್ಟಾಣಿಗಾಗಿದ್ದರೆ ಸಾಕು ನಿಮಗೆ. ಯಾಕಂದರೆ ತುಂಬ ದೊಡ್ಡ ವಿಗ್ರಹ ತೊಗೊಂಡ್ರೆ ನೀವು ದಿನನಿತ್ಯನೂ ಈಗ ಈ ಒಂದು 3-4 ತಿಂಗಳು ಮಾಡಿದ್ಮೇಲೂ ಸಹ ನೀವು ಯಾವಾಗಲೂ ಅಭಿಷೇಕ ಮಾಡೋವಂಥದ್ದು ಇರುತ್ತೆ. ಹಾಗಾಗಿ ನೀವು ಚಿಕ್ಕದು ತೊಗೊಂಡ್ರೆ ಸಾಕಾಗುತ್ತೆ. ನೀವು ಅದನ್ನು ತಗೊಂಡು ಈ ಸಲ ಬರುವಂಥ ಮುಂದಿನ ಮಂಗಳವಾರದಿಂದ ಶುರು ಮಾಡಿ. ಮಂಗಳವಾರದಿಂದ ಶುರು ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಸರಸ್ವತಿ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ನೀವು ಸ್ಥಾಪನೆ ಮಾಡಿ, ಅದ್ರ ಕೆಳಗಡೆ ಫಸ್ಟು ನೀವು ಯಾವುದೇ ಒಂದು ವಿಗ್ರಹನ ಸ್ಥಾಪನೆ ಮಾಡಬೇಕು ಅಂದರೆ ಅದ್ರ ಕೆಳಗಡೆ ಪುಟ್ಟದಾದ ಒಂದು ರಂಗೋಲಿಯನ್ನು ನೀವು ರಚಿಸಬೇಕು. ಯಾವುದಾದ್ರೂ ಸರಿ, ಒಂದು ಪುಟ್ಟದಾದ ರಂಗೋಲಿಯನ್ನು ರಚಿಸಿ ಅದ್ರ ಮೇಲೆ ನೀವು ಒಂದು ಚಿಕ್ಕದಾದ ಒಂದು ಪ್ಲೇಟ್ನ ತೊಗೊಳ್ಳಿ. ಒಂದು ಸ್ಟೀಲ್ ಪ್ಲೇಟ್ ಆಗಿರ್ಬೋದು, ತಾಮ್ರದಾಗಿರ್ಬೋದು, ಕಂಚಿಂದಾಗಿರ್ಬೋದು ತೊಗೊಂಡು ಅದರಲ್ಲಿ ನೀವು ಸ್ವಲ್ಪ ಮಟ್ಟಿನ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀವು ಈ ಸರಸ್ವತಿ ವಿಗ್ರಹನ ಇಡಿ. ಓಕೆ, ಸ್ಥಾಪನೆ ಮಾಡಿದ್ಮೇಲೆ ಯಥಾ ಪ್ರಕಾರ ನೀವು ದಿನನಿತ್ಯ ಹೇಗೆ ಪೂಜೆ ಮಾಡ್ತೀರೋ ಅದೆಲ್ಲನೂ ನಿಮಗೆ ಸೇಮ್ ಇರುತ್ತೆ, ಪೂಜೆ ಪ್ರಕಾರಗಳೆಲ್ಲ ಸೇಮ್ ಇರುತ್ತೆ. ಆದರೆ ಅದಕ್ಕೆ ಮೊದಲು ನೀವೇನು ಮಾಡಬೇಕು ಅಂದರೆ, ಅಕ್ಕಿ ಹಾಕಿ ಅದ್ರ ಮೇಲೆ ಇಡೋಕ್ಕೆ ಮುಂಚೆ ನೀವು ಅದ್ರ ಮೇಲೆ ಇನ್ನೊಂದು ಚಿಕ್ಕದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಇಟ್ಟು ಮೊದಲು ನೀವು ನೀರಿನಿಂದ ಅಭಿಷೇಕ ಮಾಡಬೇಕು. ಮತ್ತು ಜೇನುತುಪ್ಪ ತೊಗೊಳ್ಳಿ. ಒಂದು ಜೇನುತುಪ್ಪದ ಬಾಟಲ್ ತೊಗೊಂಡ್ಬಿಡಿ. ನಿಮಗೆ 1 ತಿಂಗಳಿಗೆ ಎಷ್ಟು ಬೇಕಾಗುತ್ತೆ, 3 ತಿಂಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಜೇನುತುಪ್ಪದ ಬಾಟಲನ್ನ ನೀವು ತೊಗೊಂಡ್ಬಿಡಿ. ಆ ಜೇನುತುಪ್ಪದ ಬಾಟ್ಲಿಂದ ದಿವಸ ನೀವು 1 ಸ್ಪೂನ್ ಜೇನುತುಪ್ಪನ ನೀರಿನ ಅಭಿಷೇಕ ಆಗೋಗುತ್ತಲ್ಲ, ಅದು ಆದಮೇಲೆ ಜೇನುತುಪ್ಪದಿಂದ ನೀವು ಆ ಸರಸ್ವತಿ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು.
ಆ ಮಾಡಿದಂಥ ನೀರು ಮತ್ತು ನೀವು ಏನು ಜೇನುತುಪ್ಪ ಹಾಕಿ ಮಾಡಿರ್ತೀರಲ್ಲ ಅಭಿಷೇಕ, ಆ ಎರಡನ್ನೂ ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಡಿ. ಕಲೆಕ್ಟ್ ಮಾಡಿ ಇನ್ನೊಂದರಲ್ಲಿ ಇಟ್ಕೊಂಡ್ಬಿಡಿ. ಆಮೇಲೆ ನೀವು ತಿರ್ಗಾ ಮತ್ತೆ ನೀರಿಂದ ಅಭಿಷೇಕ ಮಾಡಿ ಆ ಸರಸ್ವತಿ ವಿಗ್ರಹವನ್ನು ಕ್ಲೀನಾಗಿ ತೊಳೆದು ಅದನ್ನು ಒರೆಸಿ, ಆಮೇಲೆ ನೀವು ಅಕ್ಕಿ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅರ್ಚನೆ ಮಾಡಿ ನೀವು ಅದನ್ನು ಅಕ್ಷತೆ ಆಮೇಲೆ ಹೂವಿನಿಂದ ಪೂಜಿಸಿ, ಸುಗಂಧ ದ್ರವ್ಯಗಳಿಂದ ಪೂಜಿಸಿ, ಕರ್ಪೂರದಿಂದ ಪೂಜಿಸಿ, ಆಮೇಲೆ ನೀವು ಏನು ಮಂತ್ರ ಜಪ ಮಾಡಬೇಕು ಅಂದರೆ ಓಂ ಐಂ ವಾಗ್ದೇವಿಯೇ ನಮಃ ಅಂತ ಹೇಳಿ ನೀವು ಪೂಜೆ ಮಾಡಬೇಕು. ನೀವು ಮಕ್ಳಿಗೋಸ್ಕರ ನೀವು ಮಾಡೋದಾದರೆ ನೀವು ಮೊದಲು ಸಂಕಲ್ಪನ ಮಾಡ್ಕೋಬೇಕು. ಸಂಕಲ್ಪ ಏನಂತ ಮಾಡ್ಕೋತೀರಾ, ನಿಮ್ಮ ಮಕ್ಕಳಿಗೆ ಹೇಗೆ ಓದಬೇಕು, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಹೆಂಗೆ ನೆನಪಿನ ಶಕ್ತಿ ಬರಬೇಕು, ಅವ್ರು ಎಷ್ಟು ಮಾರ್ಕ್ಸ್ವರೆಗೂ ಹತ್ತಿರಕ್ಕೆ ಹೋಗ್ಬೋದು ಅಂತ ನಿಮ್ಗೆ ಅನಿಸುತ್ತೋ ಅದನ್ನೆಲ್ಲ ನೀವು ಹೇಳಿಕೊಂಡು ಸಂಕಲ್ಪ ಮಾಡಿ, ಇದು ನನ್ನ ಮಗನಿಗೋಸ್ಕರ ಮಾಡ್ತಾಯಿದ್ದೀನಿ, ಇದು ನನ್ನ ಮಗಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿ ಪೂಜೆನ ಶುರು ಮಾಡಿ. ನೀವು ಮಾಡಿ ನಿಮ್ಮ ಮಕ್ಕಳ ಹತ್ರನೇ ನೀವು ಮಾಡಿಸ್ತೀರ ಅಂದರೆ ಖಂಡಿತ ಇದು ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಮಗುನೇ ಮಾಡಿದರೆ ಅದಕ್ಕೆ ಶ್ರೇಯಸ್ಸು ಜಾಸ್ತಿ. ಸೊ ಹಾಗಾಗಿ ನಿಮ್ಮ ಮಗುವಿಂದ ಕೂಡ ಈ ಪೂಜೆನ ನೀವು ಬೆಳಗ್ಗೆ ಸ್ನಾನ ಆದ ತಕ್ಷಣ ಎದ್ದು ದೇವರ ಮನೆ ಹತ್ರನೇ ಹೋಗಿ ಅಲ್ಲಿ ಸ್ವಚ್ಛ ಮಾಡಿ ಮಗುನ ಕೂರಿಸಿ ಮಗು ಕೈಯಿಂದನೇ ಇದೆಲ್ಲ ಪ್ರೊಸೀಜರ್ ಮಾಡಿಸಿ, ಸಾಧ್ಯ ಆದರೆ ಮಗುಗೆ ಟೈಮ್ ಇದೆ ಅಂದರೆ ಪೂಜಾ ಸ್ಥಾನದಲ್ಲೇ ನೀವು 108 ಸಲ ಈ ನಾನು ಹೇಳಿದ ಮಂತ್ರವನ್ನು ಜಪ ಮಾಡಿಸ್ಬೋದು. ಹಾಗೆ ಟೈಮೇ ಆಗ್ತಾಯಿಲ್ಲಪ್ಪ, ಜಾಸ್ತಿ ಸಾಕಾಗ್ತಾಯಿಲ್ಲ ಟೈಮು ಅಂದರೆ ಅಟ್ಲೀಸ್ಟ್ ಕಮ್ಮಿ ಅಂದರೆ ಒಂದು 21 ಸಲ ಆದ್ರೂ ಮಗುವಿನ ಕೈನಲ್ಲಿ ಈ ಜಪನ ನೀವು ಮಾಡಿಸಿ. ಅದು ಸಾಯಂಕಾಲ ಸ್ಕೂಲಿಂದ ಬಂದಮೇಲೂ ಅಥವಾ ಕಾಲೇಜಿಂದ ಬಂದಮೇಲೂ ಸಹ ನೀವು ಇದನ್ನು ಈವ್ನಿಂಗು ಕೂಡ ನೀವು ಮಾಡಿಸಬಹುದು. ಪೂಜೆ ನೀವು ಕೂಡ ಮಾಡಬಹುದು. ಹೀಗೆ ನೀವು 2-3 ತಿಂಗಳ ಕಾಲ ಈ ಪೂಜೆನ ಮಾಡ್ತಾಯಿರಿ. ಆವಾಗ ನಿಮಗೆ ತುಂಬ ಒಳ್ಳೆಯಂಥ ಫಲಿತಾಂಶ ಬರುತ್ತೆ. ಓಕೆ, ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಜೇನುತುಪ್ಪನ ಏನು ಮಾಡಬೇಕು ಅಂತ ಯೋಚನೆ ಬರುತ್ತಲ್ವ. ಆ ಜೇನುತುಪ್ಪನ ನೀವು ಆ ಮಗುಗೆ ಕೊಡಬೇಕು. ಅದು ದಿನ ಅದನ್ನು ಸೇವನೆ ಮಾಡ್ತಾ ಹೋಗಬೇಕು. ಸೊ ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಈ ವಿಂಟರ್ ಸೀಸನ್ಗೂ ಕೂಡ ಅಂದರೆ ಈ ಚಳಿಗಾಲಕ್ಕೂ ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ತುಂಬ ಹೀಟ್ ಅಂತ ಏನಾಗಲ್ಲ, ಯಾಕಂದರೆ ತುಂಬ ಏನು ಸೇವನೆ ಮಾಡಲ್ಲ, ತುಂಬ ಸ್ವಲ್ಪ ಇರುತ್ತಲ್ಲ, ಚಿಕ್ಕದಾದ 1 ಸ್ಪೂನಷ್ಟು. ಸೊ ಹಾಗಾಗಿ ಅದು ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಆ ದೇವಿ ಮೇಲೆ ಅಭಿಷೇಕ ಮಾಡಿ ಮಂತ್ರದಿಂದ ನೀವು ಉಚ್ಚರಿಸಿರೋ ಅಂಥ ಒಂದು ಆ ಜೇನುತುಪ್ಪನ ಆ ಮಗು ಸೇವನೆ ಮಾಡಿದ್ರೆ ಆ ಮಗುಗೆ ಅದರಿಂದ ಶಕ್ತಿ ದೊರೆಯುತ್ತೆ. ಹೀಗೆ ನೀವು 2-3 ತಿಂಗಳ ಕಾಲ ಮಾಡಿ ನೀವು ಹೋಗಿ ಎಕ್ಸಾಮ್ ಬರೀಲಿ ಮಗು, ಆಮೇಲೆ ಫಲಿತಾಂಶ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ತುಂಬಾ ಸಂತೋಷ ಆಗುತ್ತೆ. ನಮಸ್ತೆ.